ಕಂಗ್ರಾಚುಲೇಷನ್. ಜೈ RCB, ಜೈ ಕರ್ಬಿ, ಜೈ ಕರ್ನಾಟಕ ಮಾತೆ. ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಹೆಣ್ಮಕ್ಳು ಟೀಮ್ ವಿನ್ ಆಗಿರೋದು. ಸ್ಪೀಚ್ಲೆಸ್, ಲಾಸ್ಟ್ ಮ್ಯಾಚ್ ಸ್ಪೀಚ್ಲೆಸ್, ಈ ಮ್ಯಾಚ್ ಸ್ಪೀಚ್ಲೆಸ್. ಟ್ರೋಫಿ ಗೆದ್ದಿದೀವಿ, ಏನ್ ಹೇಳ್ತೀರಿ? ಫೈನಲಿ RCB ಗೆ ಕಪ್ ಬಂದಿದೆ, ಅದು 16 ಇಯರ್ಸ್ ವೇಟ್ ಮಾಡಾದ್ಮೇಲೆ. ಸೊ ಈ ವರ್ಷ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಗರ್ಲ್ಸ್ ಟೀಮಿಗೆ, RCB ಗರ್ಲ್ಸ್ ಟೀಮಿಗೆ ಕಪ್ ಬಂದಿದ್ದರಿಂದ ಜನರಿಗೆ ಏನ್ ಅನ್ಸುತ್ತೆ ಅಂತ ಬನ್ನಿ ಕೇಳೋಣ. ತುಂಬಾ ಖುಷಿ ಆಗ್ತದೆ. ನಾವು ಕನ್ನಡಿಗರ ಇನ್ನೂ ಹೆಮ್ಮೆ ಪಡುವಂತ ವಿಷಯ ಅದು. ಇನ್ನು ಕರ್ನಾಟಕ ಚಿನ್ನಸ್ವಾಮಿ ಸ್ಟೇಡಿಯಂ ನಡೆದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಡೆಲ್ಲಿ ನಡೆದ್ರೆ ಎಲ್ಲಿ ನಡೆದ್ರೇನು ನಮ್ಮ ಕಡೆಯಿಂದ RCB ಗೆ ಶುಭಾಶಯ ಹೇಳ್ತಾ ಇರ್ತೇವೆ. ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಹೆಣ್ಮಕ್ಳು ಟೀಮ್ ವಿನ್ ಆಗಿರೋದು. ಈ ಟೀಮ್ ವಿನ್ ಆಗಿರೋದಾದ್ರೂ ನೋಡ್ಬಿಟ್ಟು ನಮ್ ಗಂಡ್ಮಕ್ಳು ಟೀಮ್ ವಿನ್ ಆಗ್ಲಿ ಅಂತ ಬಯಸ್ತೀವಿ. ಅದ್ರಲ್ಲೂ ನಮ್ಮ ಕನ್ನಡ ಟೀಮ್ ಬಂದ್ಬಿಟ್ಟು 4 ವಿಕೆಟ್ಸ್ ತೆಗ್ದಿದ್ದಾರೆ. ಸೊ ನೆಕ್ಸ್ಟ್ ಇದೇ ರೀತಿ ನಮ್ ಕಡೆನೆ ಗೆಲುವು ಬರ್ತಾ ಇರ್ಲಿ. ಯಾವಾಗ್ಲೂ ನಮ್ಗೆ ಏನಾದ್ರೂ ಒಂದು ಸೋಲು ಅಂತ ಬಂದಾಗ ತುಂಬಾನೇ ಬೇಜಾರಾಗ್ತಾ ಇತ್ತು. ಆಮೇಲೆ ಏನಂದ್ರೆ ಟ್ರೋಲರ್ಸ್ ತುಂಬಾನೇ ಟ್ರೋಲ್ ಮಾಡ್ತಾ ಇದ್ರು. ಈ ಸಲ ಕಪ್ ನಮ್ದೇ ಅಂದ್ರೂ ಏನೇನೋ ಟ್ರೋಲ್ ಮಾಡ್ತಾ ಇದ್ರು. ಆದ್ರೂ ನಮ್ಮ ಹೆಣ್ಮಕ್ಳು ಟೀಮ್ ಗೆದ್ಬಿಟ್ಟು ಈ ಸಲ ಕಪ್ ನಮ್ದೇ ಅಂತ ಬಂದಿದೆ. ಅವರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ. ನೆಕ್ಸ್ಟ್ ಗಂಡ್ಮಕ್ಳು ಆಡ್ತಿದ್ದಾರೆ, ಈ ಸಲ ಅವ್ರ ಕಡೆಯಿಂದನೂ ನಮ್ದೇ ಕಪ್ ಅಂತ ಬರ್ಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. RCB 14 ವರ್ಷಗಳ ನಂತರ ವಿನ್ ಆಗಿದೆ, ಅದು ಗರ್ಲ್ಸ್ ಟೀಮ್ ವಿನ್ ಆಗಿದೆ. ಬಗ್ಗೆ ಏನು ನೋಡಿ, ಜೆಂಟ್ಸ್ ಟೀಮು ವಿರಾಟ್ ಕೊಹ್ಲಿ ಏನ್ ಭಾರತ ಜೆಂಟ್ಸ್ ಟೀಮ್ ಏನಿದೆ ಅವರು ಗೆಲ್ಲೋ ಸಾಧ್ಯತೆ ಇತ್ತು. ಎಲ್ಲೋ ಕಡೆ ಟೈಮಲ್ಲಿ ಒಂದು ಫೈನಲ್ ಅಲ್ಲಿ ಸ್ವಲ್ಪ ಎಡವಿದ್ದಾರೆ. ಅದಕ್ಕೆ ಹೋಲಿಸ್ಕೊಂಡ್ರೆ ಇವರು ಮಹಿಳಾ ಟೀಮು ಸ್ವಲ್ಪ ಉತ್ತಮವಾಗಿ ಆಡಿದ್ದಾರೆ. ಆಮೇಲೆ ಅವ್ರಿಗೆ ಹೋಲಿಸ್ಕೊಂಡ್ರೆ ಇವ್ರು ಪರವಾಗಿಲ್ಲ, ಸ್ವಲ್ಪ ಮಾಡಿದ್ದಾರೆ. ಹಂಗಂತೇಳಿ ಜೆಂಟ್ಸ್ಗೂ ಮತ್ತೆ ವುಮೆನ್ಸ್ಗೂ ಏನು ಕಂಪೇರ್ ಮಾಡೋದೇನಿಲ್ಲ. ಕ್ರೀಡೆ ತರ ನೋಡ್ಬೇಕು, ಕ್ರೀಡಾ ಸ್ಫೂರ್ತಿಯಿಂದ ನೋಡ್ಬೇಕು. ಸೋತ ತಕ್ಷಣ ಗಂಡು ಮಕ್ಳು ಕ್ರಿಕೆಟ್ ಅಲ್ಲಿ ಸೋತ್ಬಿಟ್ರು, ಹೆಣ್ಮಕ್ಳು ಗೆದ್ಬಿಟ್ರು ಅನ್ನೋದೇನು ತಾರತಮ್ಯ ಏನಿಲ್ಲ. ಆಟ ಅನ್ನೋದು ಒಂದು ಕ್ರೀಡೆಯನ್ನ ಕ್ರೀಡಾ ಮನೋಭಾವದಿಂದ ನೋಡ್ತಕ್ಕಂಥದ್ದು ಎಲ್ಲರೂ. ಇದು ಹೆಣ್ಮಕ್ಳು ಗೆದ್ದರೆ ಆಲ್ ದ ಬೆಸ್ಟ್. ವುಮೆನ್ಸ್ ಪ್ರೀಮಿಯರ್ ಲೀಗ್ IPL ಮಹಿಳೆಯರು ಹೇಗೆ ನಮ್ಮ RCB ಗೆದ್ದರು, ಅದೇ ರೀತಿ ನಮ್ಮ RCB 14 ವರ್ಷ ನಂತರ ಈಗ 15 ವರ್ಷ ರನ್ನಿಂಗ್ ಇದೆ ಅಲ್ಲ, ಈ ವರ್ಷ ಗೆದ್ದು ನಮ್ಗೆ 2 ಡಬಲ್ ಧಮಾಕ ಕೊಡಬೇಕಂದ್ರೆ RCB ಕಡೆಯಿಂದ ಅಡ್ವಾನ್ಸ್ ಆಗಿ ನಾವು ಶುಭಾಶಯ ಹೇಳ್ತಾ ಇದ್ದೇವೆ. ಜೈ RCB, ಜೈ ಕರ್ನಾಟಕ ಮಾತೆ, ಜೈ ವಿರಾಟ್ ಕೊಹ್ಲಿ. ಈಗ ನೆಕ್ಸ್ಟ್ ಬಾಯ್ಸ್ IPL ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಗೆ RCB ವಿನ್ ಆಗ್ಬೇಕಂತ ಆಸೆ ಇದೆ? ಇದೆ, ಅದಾಗುತ್ತೆ, ವಿನ್ ಆಗುತ್ತೆ ಪಕ್ಕ. ಟೀಮ್ ಚೆನ್ನಾಗಿದ್ದಾರೆ. ನಿಮ್ಗೆ ಯಾರು ಫೇವರೇಟ್ ಪ್ಲೇಯರ್ ಯಾರು? ವಿರಾಟ್ ಕೊಹ್ಲಿ, ಫ್ಯಾಬ್ ಡು ಪ್ಲೆಸಿ, ಮೊಹಮ್ಮದ್ ಸಿರಾಜ್ ಬೌಲಿಂಗ್ ಅಲ್ಲಿ. ಆಕ್ಚುಲಿ ಫಸ್ಟ್ ಟೈಮ್ ವುಮೆನ್ಸ್ RCB ವಿನ್ ಆಗಿರೋದು ತುಂಬಾ ಖುಷಿ ಆಯಿತು. ಇಟ್ಸ್ ರಿಯಲಿ ಗ್ರೇಟ್ ಇದು. ಸೊ ಹೆಣ್ಮಕ್ಳೇ ಸ್ಟ್ರಾಂಗ್ ಯಾವಾಗ್ಲೂ. ಸೊ ಆಲ್ ಪ್ಲೇಸಲ್ಲೂ ವುಮೆನ್ಸ್ ಇದ್ದಾರೆ. ಸೊ ಒಂದರಲ್ಲಿ ಇರಲಿಲ್ಲ, ಇವಾಗ ಅದರಲ್ಲೂ ವಿನ್ ಆದರು. ಸೊ ಖುಷಿ ಆಯಿತು. ಆಲ್ ದ ಬೆಸ್ಟ್ ಟು ಆಲ್. ಆಕ್ಚುಲಿ RCB ಒನ್ ಆಫ್ ದ ಸ್ಟ್ರಾಂಗ್ ಟೀಮ್. ಅದು ಕಪ್ ತಗೊಳ್ಳಲ್ಲ ಅಂತ ಹೇಳ್ತಿದ್ರು. ಬಟ್ ಈ ಸಾರಿ ಕಪ್ ವಿನ್ ಆಗಿದ್ದಕ್ಕೆ ತುಂಬಾನೇ ಸಂತೋಷ ಆಗಿದೆ. ಶ್ರುತಿ ಮಂದನ ತುಂಬಾನೇ ಚೆನ್ನಾಗಿ ಆಡಿದ್ರು. ಶ್ರೇಯಾಂಕ ಪಟೇಲ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಅವ್ರು ಯಾವಾಗ ವಿಕೆಟ್ ತೆಗೆದ್ರು ಅವಾಗೇ ನಾವು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮ್ಮದ್ರಲ್ಲಿ ಬಂತು. ಆಕ್ಚುಲಿ ಅವ್ರು ತುಂಬಾ ವರ್ಷದಿಂದ ಆಡ್ತಾ ಇದ್ರು, ಬಟ್ ಯಾವ ಮ್ಯಾಚು ವಿನ್ ಆಗ್ಲಿಲ್ಲ. ತುಂಬಾನೇ ಗಿಲ್ಟಿ ತರ ಫೀಲ್ ಆಗೋದು. ಸೊ ಈ ಮ್ಯಾಚ್ ವಿನ್ ಆಗಲ್ಲ ಅನ್ನೋ ತರ ಇತ್ತು. ಬಟ್ ಫೈನಲಿ ಮ್ಯಾಚ್ ವಿನ್ ಆಯ್ತು. ತುಂಬಾ ಚೆನ್ನಾಗಿ ಅವರು ಎಫರ್ಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮ್ಯಾಚ್ ಆಡಿದ್ರು. ಈ ವರ್ಷ ಕಪ್ ನಮ್ದೆ. ನಮ್ಮ ಉತ್ತರ ಕರ್ನಾಟಕದಿಂದ ಗುಲ್ಬರ್ಗ ಡಿಸ್ಟಿಕ್ ಮತ್ತು ಜೇವರ್ಗಿ ತಾಲೂಕಿನಿಂದ ಶ್ರೇಯಾ ಪಾಟೀಲ್ ಅವರು ತುಂಬ ಚೆನ್ನಾಗಿ ಬಾಲಿಂಗ್ ಮಾಡಿದ್ದಾರೆ. ಅವರು ಇನ್ನು ಮುಂದೆ ಚೆನ್ನಾಗಿ ಬಾಲಿಂಗ್ ಮಾಡ್ಬೇಕಂತ ತುಂಬ ಕೇಳ್ಕೊಳ್ತೀವಿ. ನಿನ್ನೆ RCB ಮ್ಯಾಚ್ ನೋಡಿದ್ವಿ, ಇಷ್ಟು ವರ್ಷ ನೋಡ್ತಾ ಇದ್ವಿ ಮ್ಯಾಚ್ಗಳನ್ನ. ಆದರೆ ವುಮೆನ್ಸ್ ಇಂದು ಟೀಮ್ ಮಾತ್ರ ತುಂಬ ಚೆನ್ನಾಗಿ ಆಡಿದ್ರು ಸರ್. ತುಂಬ ಖುಷಿ ಬಂತು. ಎಲ್ಲ ಕಡೆ ಒಳ್ಳೆ ಎಂಜಾಯ್ ಮಾಡಿದ್ವಿ. ಮ್ಯಾಚ್ ಅಂದರೆ ಹಿಂಗಿರಬೇಕು ಅಂತ ಅನಿಸ್ತು ಸರ್. ನೆಕ್ಸ್ಟ್ RCBನ ಹಿಂಗೆ ಗೆಲ್ತಾರೆ ಸರ್, ಗ್ಯಾರಂಟಿ. ತುಂಬ ಖುಷಿ ಅನಿಸ್ತು ನಿನ್ನ ಹೆಣ್ಮಕ್ಳು ಆಡಿರೋದು ಮ್ಯಾಚು. ನೆಕ್ಸ್ಟ್ ಹೆಣ್ಮಕ್ಳು ಹಿಂಗೆ ಥರ ಕಪ್ ಹೊಡ್ಕೊಂಬತ್ತಂದ್ರೆ ಇನ್ನೂ ಗ್ಯಾರಂಟಿ ಇದೆ ಸರ್. ಸರ್ ಈಗ ನೆಕ್ಸ್ಟ್ ಬಾಯ್ಸ್ದು IPL ಸ್ಟಾರ್ಟ್ ಆಗ್ತದೆ, ಅದರಲ್ಲೂ ವಿನ್ ಆಗ್ತಾರೆ ಅನ್ಸುತ್ತೆ? 100% ಆಗ್ತಾರೆ ಸರ್. ಈ ಸರಿ RCB 100% ವಿನ್ ಆಗೇ ಆಗ್ತಾರೆ. ಏನು ತೊಂದರೆ ಇಲ್ಲ ಸರಿ, ಆಡ್ತಾರೆ ಸರ್. ಥ್ಯಾಂಕ್ ಯು ಸರ್. ಎಲ್ಲ ಜನರು ತುಂಬ ಖುಷಿಯಾಗಿದ್ದಾರೆ. ಸೊ ಈ ವರ್ಷ WPL RCB ವಿನ್ ಆದವರಿಗೆ ಕಂಗ್ರ್ಯಾಚುಲೇಷನ್ಸ್. ಸೊ ಏಟರ್ಸಿಗೆ ಇದೆ ಫೈನಲ್ ರಿಪ್ಲೈ ಏನಂದರೆ ಈ ವರ್ಷ ಕಪ್ಪು ನಮ್ಮದು. ಕ್ಯಾಮ್ರಾಮನ್ ವಸಂತ್ ಜೊತೆ ಮಾಸ್ಟರ್ ಮನ್ವೇತ್, ಹಸ್ತ ಲೈಫ್.